ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣಾರ್ಥಿ. 39ನೆಯ ಸೂತ್ರ. ಅಪರಿಗ್ರಹ ಸ್ಥೈರ್ಯೇ ಜನ್ಮ ಕಥಂಥ ಸಂಬೋಧ. ಇದು ಬಹಳ ಮುಖ್ಯವಾದಂತಹ ಮತ್ತು ವಿಶೇಷವಾದಂತಹ ಒಂದು ಪ್ರಸಂಗವನ್ನು, ಸಂಗತಿಯನ್ನು ಹೇಳ್ತಾ ಇದೆ. ಅಪರಿಗ್ರಹ ಸ್ಥೈರ್ಯೇ, ಅಪರಿಗ್ರಹ ಸ್ಥಿರವಾದವರಿಗೆ ಜನ್ಮ ಕಥಂಥ, ಜನ್ಮಗಳ ವಿಷಯವು ಸಂಬೋಧ ತಿಳಿಯುತ್ತದೆ. ಅಂದರೆ ಮನುಷ್ಯನ ಸ್ವಭಾವ ಅತಿ ಸಂಗ್ರಹ ಮಾಡ್ತಕ್ಕಂಥದ್ದು. ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಸಂಗ್ರಹ ಪ್ರವೃತ್ತಿ ತುಂಬ ಕಡಿಮೆ. ಕೆಲವು ಇದ್ದಾವೆ, ಈಗ ಜೇನು ಹುಳಗಳು, ಆಮೇಲಿಂದ ಇರುವೆಗಳು, ಇಂತಹವು ಕೆಲವು ಸಂಗ್ರಹ ಮಾಡ್ತವೆ. ಇರುವೆಗಳು 6 ತಿಂಗಳಿಗೆ ಬೇಕಾಗುವಷ್ಟು ಆಹಾರವನ್ನು ತಯಾರು ಅಂದರೆ ಸಂಗ್ರಹ ಮಾಡಿಟ್ಟಿರ್ತವೆ ಅಂತ ಹೇಳ್ತಾರೆ. ಈ ನಾವು ಗದಗಲ್ಲಿದ್ದಾಗ ಒಂದು ಸಂಗತಿ ಕೇಳಿದ್ದೇನೆ. ಅಲ್ಲಿ ಕಪತ್ಗುಡ್ಡದಲ್ಲಿ ಕೌಜ ಹಕ್ಕಿ ಅಂತ ಒಂದು ಹಕ್ಕಿ, ಇವಾಗ ಇಲ್ವಂತದ್ದು, ಆ ಪಕ್ಷಿ ಇಲ್ಲ. ಕೌಜ ಹಕ್ಕಿ ಅಂತ ಹೇಳ್ತಿದ್ರು. ಕೌಜಗೆರೆ ಅಂತ ಊರಿದೆ ಅಲ್ಲಿ. ಆ ಕೌಜ ಹಕ್ಕಿಗಳು ಏನು ಸುಗ್ಗಿ ಕಾಲದಲ್ಲಿ ದವಸ ಧಾನ್ಯಗಳನ್ನು ಸಂಗ್ರಹ ಮಾಡ್ತಿದ್ವು ಗೂಡಲ್ಲಿ, ದೊಡ್ಡ ದೊಡ್ಡ ಗೂಡು ಕಟ್ಟಿ. ಇವು ದುಷ್ಟ ಮಾನವ ಸರ್ಕಾರ ಏನು ಮಾಡ್ತಿತ್ತಂತಂದ್ರೆ ಅದನ್ನು ಟೆಂಡರ್ ಕೊಡೋದು. ಅಂದರೆ ಆ ಹಕ್ಕಿಗಳನ್ನೆಲ್ಲ ಓಡಿಸಿ ಇವನು ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಬಿಟ್ಟು ಅದನ್ನೆಲ್ಲ ಏನು ದವಸ ಧಾನ್ಯಗಳು ಕ್ವಿಂಟಲ್ ಗಟ್ಟಲೆ ಆಗ್ತಿತ್ತಂತ, ಸಾವಿರಾರು ಹಕ್ಕಿಗಳು. ಆಮೇಲೆ ಅವು ಸಂಗ್ರಹ ಮಾಡಿರ್ತದಂಥದ್ದನ್ನು ತಗೊಂಬಿಡೋದು. ಅಂದರೆ ಅವುಗಳು ತಮ್ಮ ಮಕ್ಕಳಿಗೆ ಅಥವಾ ತಮಗೆ ಅಂತ ಸಂಗ್ರಹ ಮಾಡಿದ ಆಹಾರವನ್ನು ಈ ಮನುಷ್ಯ ಕಿತ್ಕೊಂತಿದ್ದ. ಇಷ್ಟು ಕ್ರೂರಿ ಮನುಷ್ಯ. ಈಗ ಹಕ್ಕಿ ಎಷ್ಟರ ಮಟ್ಟಿಗೆ ಅದನ್ನು ಹೋಯ್ತಂದ್ರೆ ಈಗ ನಾಶ ಆಗೋಗಿದೆ, ಅದು ಸಂತಾನನೇ ಇದ್ದಂಗಿಲ್ಲ. ಕೌಜ ಹಕ್ಕಿಗಳು ಇಲ್ಲವೇ ಇಲ್ಲ ಇವಾಗ. ಅಂದರೆ ಅವಕ್ಕೆ ಆಹಾರ ಜಾಸ್ತಿ ಬೇಕು ಅಂತ ಕಾಣಿಸುತ್ತೆ, ಸಂಗ್ರಹ ಮಾಡಿಡ್ತಿದ್ವು ಸುಗ್ಗಿ ಕಾಲದಲ್ಲಿ. ಬೇರೆ ಕಾಲದಲ್ಲಿ ಸಿಗದೇ ಇದ್ದಾಗ ಅದನ್ನು ತಿಂತಾ ಇದ್ವು. ಇವನ್ ಕಿತ್ಕೊಂಡಿದ್ರಿಂದ ಹಕ್ಕಿಗಳ ಸಂತಾನನೇ ಹೊರಟೋಯ್ತು, ಪೂರ್ಣ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಇವಾಗ. ಅಂದರೆ ಇಂತಹ ಕ್ರೂರಿ ಮನುಷ್ಯ. ಅದರಲ್ಲೂ ಕೆಲವರು ಯೋಗಿಗಳಾದಂತಹವರು, ತ್ಯಾಗಿಗಳಾದಂತಹವರು, ಸಾಧಕರು, ಸಿದ್ಧರು, ಅವರು ಇಂತಹ ಸಂಗ್ರಹ ಪ್ರವೃತ್ತಿಯನ್ನು ಬಿಟ್ಟು, ಸಿಕ್ಕಿದ್ದನ್ನ ದೋಚಿಟ್ಕೊಳ್ಬೇಕು ಅನ್ನೋದನ್ನು ಬಿಟ್ಟು, ಶ್ರೀಮಂತರಾಗಿ ಬದುಕಬೇಕು ಅನ್ನೋದನ್ನು ಬಿಟ್ಟು ಭಿಕ್ಷುಕರಾಗಿ ಬದುಕುವ ಸಂಗತಿಯನ್ನೇ ಹೇಳ್ಕೊಟ್ರು. ಭಿಕ್ಷುಕರು ಅಂತಂದ್ರೆ ಅವರೇನು ಮೈಗಳರಲ್ಲ. ಬೌದ್ಧರಾಗ್ಲಿ, ಬೌದ್ಧ ಭಿಕ್ಷುಗಳಾಗ್ಲಿ, ಲಿಂಗಾಯತರ ಶರಣ ಜಂಗಮರುಗಳಾಗ್ಲಿ, ಅವರು ಆಗಿರ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಕಾಲ ಬದಲಾವಣೆ ಆಗಿದೆ. ಆವಾಗ ಅವನು ಏನಾದರೂ ಒಂದು ಕೆಲಸ ಮಾಡಲೇಬೇಕಾಗಿತ್ತು, ಜಂಗಮ ಭಿಕ್ಷು. ಅಥವಾ ಇನ್ನೂ ಈ ಜೈನರಲ್ಲಿ ಮುನಿಗಳಿಗೆ ಒಂದು ಮಾತು ಹೇಳ್ತಾರೆ, ಅದು ನೋಡಿದ್ರೆ ನೀವು ಬೈಯಕ್ಕೆ ಬಳಸ್ತೀರ. ಅದನ್ನ ಇವೆಲ್ಲ ಬೈಯಕ್ಕೆ ಬಳಸ್ತಾವ. ಅನಾದಿ, ಪರದೇಶಿ, ಆಮೇಲೆ ದರ್ವೇಶಿ. ಸೂಫಿ ಸಂತರಲ್ಲಿ ದರ್ವೇಶಿಗಳು ಅಂತಾರೆ. ಆಮೇಲೆ ಈ ಜೈನರಲ್ಲಿ ಕ್ಷುಲ್ಲಕರು ಅಂತ ಹೇಳ್ತಾರೆ. ಮುನಿಗಳಿಗೆ ಕ್ಷುಲ್ಲಕರು ಅಂತ ಹೇಳ್ತಾರೆ. ನೀವು ಕೆಟ್ಟವರಿಗೆ ಕ್ಷುಲ್ಲಕರು ಅಂತ ಹೇಳ್ತೀರ, ಕೆಟ್ಟ ಕೆಲಸ ಮಾಡದಂಥವ್ರಿಗೆ ಅವ್ನು ಬಹಳ ಕ್ಷುಲ್ಲಕ ಇದ್ದಾನೆ ಅಂತ ಹೇಳ್ತೀರ. ಆದ್ರೆ ಅವರು ಹೆಂಗೆ ಆರಿಸ್ಕೊಂಡಿದ್ದಾರೆ ಅದನ್ನಂದ್ರೆ, ಎಲ್ಲರಿಗಿಂತ ಕಡೆಯಲ್ಲಿ ಬದುಕುವವನು. ಕಡೆಯಲ್ಲಿ ಬದುಕುವವನಂದ್ರೆ ಕೆಟ್ಟದ್ದು ಮಾಡಿ ಬದುಕುವವನಲ್ಲ. ಅವನು ಯಾರಿಗೂ ಭಾರ ಆಗಲಾರದ ಹಾಗೆ, ಪ್ರಕೃತಿಗೆ ಭಾರ ಆಗಲಾರದ ಹಾಗೆ, ಪ್ರಕೃತಿ ಸ್ನೇಹಿಯಾಗಿ, ಸಮಾಜ ಸ್ನೇಹಿಯಾಗಿ, ಅಥವಾ ಇಡೀ ಸಮಾಜವೆಲ್ಲ ನಂದೇ, ಇಡೀ ಜಗತ್ತೆಲ್ಲ ನಂದೇ ಆಗಿರುವಾಗ ನನ್ನದು ಅನ್ನೋದನ್ನು ಏನು ಮಾಡ್ಕೊಳ್ಳೋದು ಬೇಡ.
ಅಂತಕ್ಕಂಥದ್ದು ಇವ್ರದ್ದೆಲ್ಲ ಉದ್ದೇಶ. ಅದಕ್ಕೆ ಎಲ್ಲ ಅದು ನೋಡಿ, ಯಾರು ಮಾತಾಡ್ಕೊಂಡು ಹೆಸರಿಟ್ಟಿದ್ದಲ್ಲ ಅದು. ಭಿಕ್ಷುಗಳು ಅಂತ ಬೌದ್ಧರಿಟ್ಟಿದ್ದಾಗಲಿ, ಆಮೇಲೆ ಶಿವನನ್ನ ಜಂಗಮ, ಶಿವನು ಭಿಕ್ಷಕ್ಕೆ ಬಂದ ನೀಡುವಾರೆ ತಾಯಿ ಅಂದರೆ ಅದೇನಿದೆಯಲ್ಲ, ಪರಮಾತ್ಮನನ್ನೇ ಭಿಕ್ಷುಕರನ್ನಾಗಿ ಕಲ್ಪಿಸ್ಕೊಳ್ಳೋದು, ಅಥವಾ ಪರಮಾತ್ಮನ ಪ್ರತಿನಿಧಿಗಳಾದಂತಹ ಯೋಗಿಗಳನ್ನು ಭಿಕ್ಷುಕರು ಅಂತ ಕಲ್ಪಿಸ್ಕೊಳ್ಳೋದು, ದರ್ವೇಶಿಗಳು ಅನ್ನೋದು, ಪರದೇಶಿಗಳು ಅನ್ನೋದು, ಸನ್ಯಾಸಿಗಳು, ಅನಾಡಿ ಹಿಂಗೆಲ್ಲ ಬೈತಿರ್ತಿರಲ್ಲ, ಇವರೆಲ್ಲ ಏನು ಸೂಚಿಸ್ತಾ ಇದ್ದಾರೆ ಅಂದರೆ, ಇವ್ರು ಯಾರು ಪರಿಗ್ರಹ ಜೀವಿಗಳಲ್ಲ. ನಿಮಗೆ ಮೇಲ್ನೋಟಕ್ಕೀಗ ನಾವೆಲ್ಲ ಮಠ ಕಟ್ಕೊಂಡಂಗೆ ಅದೆಲ್ಲ ಕಾಣಿಸ್ಬೋದು. ಇವಾಗ ಕೋರ್ಟು ಕಚೇರಿಗಳಾಗಿದ್ದಾವೆ. ಹಿಂದಿನ ಕಾಲದಲ್ಲಿ ಹಿಂಗಿರ್ತಿರ್ಲಿಲ್ಲ. ಒಬ್ಬ ಸಕ್ಸಸರ್ ಬಂದ ಅಂದರೆ, ಒಬ್ಬ ಉತ್ತರಾಧಿಕಾರಿ ಬಂದ ಅಂದರೆ ಇಬ್ಬರು ಪ್ರೀತಿಯಿಂದ ಇರ್ತಿದ್ರು. ಇಲ್ಲ ಅಂದರೆ ಗುರುಗಳು ತಪಸ್ಗೆ ಹೊರಟೋಗ್ಬಿಡ್ತಾ ಇದ್ರು. ದೊಡ್ಡ ಗುರುಗಳು ತಪಸ್ಗೆ ಹೊರಟೋಗ್ತಿದ್ರು, ಬಿಟ್ಟು ಹೋಗ್ಬಿಡ್ತಾ ಇದ್ರು. ಅಂದರೆ ಇಲ್ಲಿ ನಂದು ಕೆಲಸ ಮುಗೀತು, ನನಗೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಹೋಗು, ನನ್ನ ಕಡೆ ಬಾ, ಗುಹೆಗಳಲ್ಲಿರು ಅಥವಾ ಭಿಕ್ಷುಕನಾಗಿರು. ಮಠ ಕಟ್ಟಬಾರದು ಅಂತ ಯಾರೂ ಹೇಳ್ತಿರ್ಲಿಲ್ಲ. ಬಸದಿಗಳನ್ನು ಕಟ್ಟಬೇಡ್ರಿ, ವಿಹಾರಗಳನ್ನು ಕಟ್ಟಬೇಡ್ರಿ ಅಂತ ಹೇಳಿ ದೊಡ್ಡ ದೊಡ್ಡ ವಿಹಾರಗಳನ್ನು ಕಟ್ಸ್ಕೊಡ್ತಿದ್ರು ರಾಜರುಗಳು. ಅಲ್ಲಿ ಹೇಗಿರ್ತಿದ್ರಪ್ಪ ಅವರು ಅಂತಂದ್ರೆ, ನನ್ನದಲ್ಲ ಅನ್ನೋ ರೀತಿಯಲ್ಲಿ ಕಾಗದ ಪತ್ರ ಮಾಡ್ಕೊಳ್ಳೋದಿಲ್ಲ. ಇವಾಗ ಅನಿವಾರ್ಯ ಆಗಿದೆ, ಮಾಡ್ಕೊಂಡ್ರು ಕೂಡ ನಾವು ಹೇಗಿರ್ಬೇಕಪ್ಪ ಅಂತಂದ್ರೆ, ನಮ್ಮ ನಿಯಮಗಳು ಇರ್ತವೆ. ಬೆಳಗ್ಗೆ ಸಾಧನೆ, ಯೋಗ ಸಾಧನೆ, ಧ್ಯಾನ, ಜಪ, ತಪ ಏನಿರ್ತದೋ ಅದನ್ನು ಮುಖ್ಯಸ್ಥರು ಮಾಡಲೇಬೇಕು. ನಾನು ಪತ್ಮೇಡಕ್ಕೆ ಹೋಗಿದ್ದೆ. ಪತ್ಮೇಡಕ್ಕೆ ಹೋದಾಗ ಅಲ್ಲಿ ಗುರುಗಳೊಬ್ಬರಿದ್ದರು, ದತ್ತ ಶರಣಾನಂದ ಸ್ವಾಮೀಜಿ ಅಂತ. 23 ಮಠಗಳನ್ನು ಮಾಡಿದ್ರು ಅವರು. ಏನಕ್ಕೆ ಅಂತಂದರೆ ಗೋರಕ್ಷಣೆಗೋಸ್ಕರನೇ 23 ಕೇಂದ್ರಗಳು. ಆಗಿನ ಕಾಲಕ್ಕೆ 1,70,000 ರಾಸುಗಳಿದ್ವು ಅಂತ ಹೇಳ್ತಾ ಇದ್ರು. ಆದರೆ ಅವ್ರು ಮಾತ್ರ ಅಡ್ಡಾಡ್ತಿರ್ಲಿಲ್ಲ, ಜಾಸ್ತಿ ಅಡ್ಡಾಡ್ತಿರ್ಲಿಲ್ಲ. ಅವರು ಯಾವಾಗಲೂ ಒಂದೇ ಕಡೆ ಇರ್ತಿದ್ರು, ಪತ್ಮೇಡದಲ್ಲೇ ಇರ್ತಿದ್ರು. ಆಮೇಲೆ ಈಗ ನಮ್ಮಲ್ಲೇನು ಈ ರಾಜಕಾರಣಿಗಳ ಸಹವಾಸ ಮಾಡೋವಂಥದ್ದು ಬಂದ್ಬಿಟ್ಟಿದೆ. ರಾಜಕಾರಣಿಗಳಿಗಿಂತ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ ನಮ್ಮ ಗುರುಗಳು ಭಾಳ ಜನ. ಯಾಕೆಂದ್ರೆ ಸುತ್ತಾಡಿ ಅವ್ರೇನು ಮಾಡ್ತಿದ್ರು ಅಂದರೆ, ಒಂದು ಕಡೆ ತಪಸ್ಸು ಮಾಡ್ತಾ ಇದ್ರು, ಧ್ಯಾನ, ಜಪ, ತಪ ಮತ್ತು ಮಾರ್ಗದರ್ಶನ. ಬೇರೆಯವ್ರ ಕೆಲಸ ಮಾಡೋರಿಗೆ ಮಾರ್ಗದರ್ಶನ ಮಾಡ್ತಾ ಇದ್ರು. ಇದು ಅಪರಿಗ್ರಹ ವೃತ್ತಿ. ಈ ಪರಿಗ್ರಹ ಅವನು ನನಗೆ ಬೇಕು ಅಂತ ಹೇಳಿ ತಗೊಳ್ಳಿಲ್ಲ. ಈ ಬಸವಣ್ಣವ್ರದ್ದೊಂದು ವಚನ ಬರುತ್ತೆ ನೋಡಿ, ಹೊನ್ನಿನೊಳಗೊಂದೊರೆಯ, ಸೀರೆಯೊಳಗೊಂದೆಳೆಯ, ಅನ್ನದೊಳಗೊಂದಗುಳ, ಇಂದಿಂಗೆ ನಾಳಿಂಗೆ ಬೇಕೆಂದಿನಾದರೆ ನಿಮ್ಮ ಪ್ರಮುಖ. ನಿಮ್ಮ ಶರಣರಿಗಲ್ಲದೆ ಮತ್ತೊಂದನರಿಗೆ ಕೂಡಲ ಸಂಗಮದೆ, ನಿಮ್ಮ ಶರಣರಿಗೆ ಮಾಡ್ತೀನಿ ಹೊರತು. ಅಂದರೆ ಇದರ ಅರ್ಥ ಬಸವಣ್ಣವ್ರ ಮಹಾಮನೆಗೆ ನಾಳೆಗಾಗೋಷ್ಟು ಏನು ಇರಲಿಲ್ಲ ಅಂತ ಅಲ್ಲ. ಅಲ್ಲಿ ಲಕ್ಷದ ಮೇಲೆ 96,000 ಜನ ಜಂಗಮಕ್ಕೆ ದಾಸೋಹ ಮಾಡಬೇಕಾದ್ರೆ 770 ಅಮರಗಣಗಳನ್ನು ಕಲ್ಯಾಣದಲ್ಲಿ ಅವರಿಗೆ ಆಶ್ರಯ ಕೊಟ್ಟು ಇಟ್ಕೊಳ್ಬೇಕಾದ್ರೆ ಅವ್ರಿಗೆ ಮಹಾಮನೆಗಳನ್ನು ಕಟ್ಕೊಟ್ಟಿದ್ರು. ಅವ್ರಗಳಿಗೆಲ್ಲ ವ್ಯವಸ್ಥೆ ಇತ್ತು. ಆಮೇಲೆ ಲಕ್ಷದ ಮೇಲೆ 96,000 ಜನರಿಗೆ ದಾಸೋಹ ನಡೀತಿತ್ತು. ಬಂದು ಹೋದವರಿಗೆ ದಾಸೋಹ ನಡೀತಿತ್ತು. ಆಗಿನ ಕಾಲದಲ್ಲಿ ಕಲ್ಯಾಣದಲ್ಲಿ 5 ಲಕ್ಷಕ್ಕಿಂತ ಹೆಚ್ಚು ಜನ ವಾಸ ಮಾಡ್ತಿದ್ರು ಅಂತ ಚಾಮರಸ ಬರೀತಾನೆ. ಅಂದರೆ ಇದರ ಅರ್ಥ ಏನು? ಇದರ ಅರ್ಥ ಏನು ತಗೋಬೇಡಿ, ಏನು ಕೊಡಬೇಡಿ, ಆಮೇಲೆ ಭಿಕ್ಷುಕರ ಥರ ಬದುಕ್ರಿ, ಅಥವಾ ಭಿಕ್ಷೆ ಬೇಡಬೇಡಿ, ಹೊಟ್ಟೆಗೋಸ್ಕರ ರೊಟ್ಟಿ ತೊಗೊಂಡು ಬಂದು ತಿಂದು ಮಲ್ಕೊಂಬಿಡಿ ಅನ್ನೋದು ಶರಣರ ಗುರಿ ಅಲ್ಲ. ಜಂಗಮತ್ವ ಅಲ್ಲ ಅದು. ಜಂಗಮ ಭಿಕ್ಷು ಗೃಹಸ್ಥರಿಗಿಂತ ಹೆಚ್ಚು ಕೆಲಸ ಮಾಡ್ಬೋದು, ಮಾಡಬೇಕು. ಆದರೆ ನಿರ್ಲಿಪ್ತ ಸ್ವಭಾವ, ಅಪರಿಗ್ರಹದ ಗುರಿ ಇದೇನೆ. ನನ್ನದು ಅಂತಕ್ಕಂಥದ್ದು ಏನೂ ಇಲ್ಲ, ನನ್ನದು ಅಂತಕ್ಕಂಥದ್ದು ಯಾವುದೂ ಇಲ್ಲ, ಅಥವಾ ನನ್ನದು ಅಲ್ಲದ್ದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ. ಇದು ಪರಮಾತ್ಮನಿಗೆ ಸೇರಿದ ಮಹಾಮನೆ. ಆದ್ದರಿಂದ ಇಲ್ಲಿ ಏನಿದೆಯೋ ಎಲ್ಲವೂ ನನಗೆ ಸೇರಿದಂತ. ಆದ್ದರಿಂದ ನಾನು ಮೋಸ ಮಾಡಿ, ಸುಳ್ಳು ಹೇಳಿ, ಕಳ್ಳತನ ಮಾಡಿ, ಸ್ಥೇಯ ಭಾವದಿಂದ
ಇಟ್ಕೊಳ್ಳೋವಂಥ ಸ್ವಭಾವ ಇರಬಾರ್ದು. ಅಂಥವನು ಯಾರು ಸಿದ್ಧಪುರುಷನಾಗ್ತಾನೆ, ನನ್ನದು ಅನ್ನೋದನ್ನೆಲ್ಲದನ್ನು ಬಿಟ್ಟು ಅವನು ಸಾಧಕನಾಗ್ತಾನೋ, ಆವಾಗ ಅವನಿಗೆ ಹಿಂದಿನ ಜನ್ಮದಲ್ಲಿ ನಾನೇನಾಗಿದ್ದೆ, ಮುಂದಕ್ಕೆ ನಾನು ಏನಾಗಬೇಕು ಪರಮಾತ್ಮನ ಇಚ್ಛೆಯಿಂದ, ಅಥವಾ ನನ್ನ ಸಾಧನೆಗೋಸ್ಕರ ನಾನೇನು ಸಾಧನೆ ಮಾಡಬೇಕು ಅಂತಕ್ಕಂಥದ್ದು ಅವನಿಗೆ ಹೊಳಿತಿತ್ತು. ಇದು ಚಿತ್ತದ ಆಳದಿಂದ ಬರ್ತಕ್ಕಂಥದ್ದು, ನಿಶ್ಚಿಂತ ಆದಾಗ ಬರ್ತಕ್ಕಂಥದ್ದು. ಇದು ಅಲ್ಲಿ ತನಕ ಬರಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ, ಗೃಹಸ್ಥರಾಗಲಿ ಸನ್ಯಾಸಿಗಳಾಗಲಿ ನಿಶ್ಚಿಂತತೆ ಎನ್ನುವಂಥದ್ದಿಲ್ಲ, ಅಥವಾ ನನ್ನದಲ್ಲ ಇದು ಅಂತಕ್ಕಂಥದ್ದಿಲ್ಲ. ನಮ್ಮನ್ನೇ ಹೇಳಿದ್ದೇವೆ ಒಂದು ಪ್ರಸಂಗ, ಅದು ಭಿಕ್ಷುಕನ ಪ್ರಸಂಗ. ಮತ್ತು ಅವನ ಹೆಸರು ಮರೆತು ಬಿಟ್ಟಿದ್ದೀನಿ. ಮಹಮ್ಮದ್ ಪೈಗಂಬರ್ ನಂತರ ತಕ್ಷಣದಲ್ಲೇ ಒಂದು 100-200 ವರ್ಷದಲ್ಲೇ ಹುಟ್ಟಿದಂಥವನು, ಬಹಳ ದೊಡ್ಡ ಸಂತ, ಬಹಳ ದೊಡ್ಡ ಶ್ರೀಮಂತ. ಬಂಗಾರದ ಏನು ಎಳೆಗಳನ್ನು ಹಾಕಿ ಪೆಂಡಾಲ್ ರಚನೆ ಮಾಡ್ತಿದ್ದಂಥವನು. ಅಡ್ಡಾಡುವಾಗ ಒಂದು ಕಡೆ ವಾಸ ಮಾಡಬೇಕಾದ್ರೆ ಬಂಗಾರದ್ದು ಅದೇನು ಬಟ್ಟೆ ಹಾಕೋದಕ್ಕೆಲ್ಲ ಹಾಕಿರ್ತಾರಲ್ಲ, ಕಬ್ಬಿಣದ್ದು ಹಾಕಿರ್ತಾರೆ, ಇವಾಗ ಕಬ್ಬಿಣದ ಕಂಬಗಳು ಅಂತ ಹೇಳೋಣ. ಅಂಥ ಶ್ರೀಮಂತನಾದಂಥವನು ಅವನು ಭಿಕ್ಷುಕನಿಗಿಂತ ನಿರ್ಲಿಪ್ತವಾಗಿದ್ದ. ಇವ್ ಭಿಕ್ಷಾಪಾತ್ರೆಗೆ ಅಂಟ್ಕೊಂಡ್ಬಿಟ್ಟಿದ್ದ. ಮೆಕ್ಕಾಕ್ಬಿಟ್ಟು ಹೊರಡುವಾಗ ಅವನು ಭಿಕ್ಷಾಪಾತ್ರೆ ತಗೋಬೇಕು ಅಂದರೆ, ನಾನು ಭಿಕ್ಷಾಪಾತ್ರೆ ಬಿಟ್ಟು ಬಂದ್ಬಿಟ್ಟಿದ್ದೀನಿ, ನೀನು ಯಾವಾಗ ನನ್ನ ಜೊತೆಯಿಂದ ಹೊರಟೋಗ್ತೀವಿ ಗೊತ್ತಿಲ್ಲ ಅನ್ನೋಷ್ಟು ಮಟ್ಟಿಗೆ ಅದಕ್ಕೆ ಅಂಟ್ಕೊಂಡಿದ್ದ. ಅಂಟ್ಕೊಳ್ಳೋದೇನಿದೆಯಲ್ಲ, ಅದು ಭಿಕ್ಷಾಪಾತ್ರೆಗಾರ ಅಂಟ್ಕೊಳ್ಳಿ ಅಥವಾ ಸಾಮ್ರಾಜ್ಯಕ್ಕಾದ್ರೆ ಅಂಟ್ಕೊಳ್ಳಿ, ಎರಡೂ ಒಂದೇ ಅಂತ ಹೇಳ್ತಾನೆ. ಅವನು ನಿರ್ಲಿಪ್ತವಾಗಿದ್ದವನು. ಬಸವಣ್ಣವರು, ಜನಕರಾಜ ಮುಂತಾದಂಥವ್ರು ಕೆಲವರು ಇದಾರಲ್ಲ, ಅವ್ರು ಬೇಕಾದಷ್ಟು ಲೋಕ ಸಂಗ್ರಹ ಮಾಡಿದ್ರು ಕೂಡ, ಬೇಕಾದಷ್ಟು ಲೋಕ ಕೆಲಸ ಮಾಡಿದ್ರು ಯಾವುದಕ್ಕೂ ಅಂಟ್ಕೊಳ್ಳಲ್ಲ. ಎಷ್ಟು ಆರಾಮಾಗಿ ಬಿಟ್ಬಿಟ್ರು ನೋಡಿ ಪ್ರಧಾನಮಂತ್ರಿ ಪದವಿಯನ್ನ. ಎಷ್ಟು ಸುಲಭವಾಗಿ ನಾವೆಂಗೆ ಬಂದು ಅಂಗಿ ಕಳಚ್ತೀವಲ್ಲ, ಶೆಕೆ ಆಗಿದೆ ಅಂತ ಹೇಳಿ ಅಂಗಿ ಕಳಚಿಟ್ಟ ಹಾಗೆ ಕಿರೀಟ ತೆಗೆದಿಟ್ಬಿಟ್ರು. ಆಮೇಲೆ ನಾವು ಏನಾದ್ರು ಕೆಲಸ ಮಾಡಿಸುವಾಗ ಹಳೆ ಮನೆಯನ್ನೆಲ್ಲ ಹೊಡೆದಾಕ್ಬಿಡ್ರಿ ಅಂತ ಹೇಳ್ತೀವಲ್ಲ, ಅದನ್ನ ಹೊಸದ ಕಟ್ಟಿಸುವಾಗ ಅಷ್ಟು ಸುಲಭವಾಗಿ ಕಲ್ಯಾಣ ಬಿಟ್ಟು ಹೊರಟೋಗ್ಬಿಟ್ರು ಕೂಡಲ ಸಂಗಮಕ್ಕೆ ಹೋಗೋ ಪ್ರಸಂಗ ಬಂದಾಗ. ಅಂದ್ರೆ ಇದು ಅಪರಿಗ್ರಹ ಅಂತ ಹೇಳೋದು. ಇಂತಹವರಿಗೆ ಪೂರ್ವಜನ್ಮದ ಸ್ಮರಣೆ ಗೊತ್ತಾಗತ್ತೆ, ಜಾತಿ ಸ್ಮರತ್ವ ಅಂತ ಕರೀತಾರೆ ಅದಕ್ಕೆ. ಅದು ಗೊತ್ತಾಗತ್ತೆ ಅಂತ ಬುದ್ಧನಿಗೂ ಗೊತ್ತಾಗಿತ್ತು, ಮಹಾವೀರನಿಗೂ ಗೊತ್ತಾಗಿತ್ತು. ಮತ್ತೆ ಬಸವಣ್ಣವರು, ಹಲಮಪ್ರಭುಗಳು, ಚನ್ನಬಸವಣ್ಣ ಇವರೆಲ್ಲ ತಮ್ಮ ಪೂರ್ವಜನ್ಮವನ್ನು ಹೇಳಿದ್ದಾರೆ. ಅಂದರೆ ನಾವು ಇಂಥ ಜನ್ಮದಲ್ಲಿ ಇಂಥದ್ದಾಗಿದ್ವಿ ಅಂತ ಹೇಳಿ. ಅದಕ್ಕೆ ಇವ್ರು ಏನು ಮಾಡಿದ್ರು, ಕವಿಗಳು ಕೈಲಾಸದ ಕಲ್ಪನೆ ಮಾಡಿ, ಆ ಕೈಲಾಸದಲ್ಲಿ ಇದ್ದ ಇವನು, ಕೈಲಾಸದಿಂದ ಅವತಾರ ತಾಳ್ದ, ಅದಕ್ಕೆ ಕಥೆ ಕಟ್ಟಬೇಕಾಗಿತ್ತು. ಅದಕ್ಕೆ ಅಕ್ಕಮಹಾದೇವಿಗೊಂದು ಕತೆ ಕಟ್ಟಿದ ಹರಿಹರ, ಬಸವಣ್ಣವ್ರಿಗೊಂದು ಕತೆ ಕಟ್ಟಿದ. ಆ ಕಥೆಗಳೆಲ್ಲ ನಿಜ ಅಲ್ಲ, ಆ ಕಥೆಗಳು ಹಾಗೆ ನಡೆದಿಲ್ಲ. ಆದರೆ ಅವರು ನಿಮ್ಮ ಹಾಗೆ ಹುಟ್ಟಿದವರಲ್ಲ, ಭವಬಂಧನದಲ್ಲಿ ಬಂದವರಲ್ಲ ಅವರು. ಈ ಭವಕ್ಕೆ ಮಾರ್ಗದರ್ಶಕರಾಗಿ, ಪ್ರವಾದಿಗಳಾಗಿ ಬಂದಂತಹವರು. ಆದ್ದರಿಂದ ನಾವು ಪ್ರಯತ್ನ ಪಡೋಣ, ಕಡೆ ಪಕ್ಷ ಕೋರ್ಟ್ಗೆ ಹೋಗ್ಲಾರ್ದ ಹಾಗೆ, ಕೋರ್ಟ ಚಕ್ರದಲ್ಲಿ ಸಿಕ್ಕಾಕೊಂಡು ಅಲಿಲಾರದ ಹಾಗೆ, ಅಥವಾ ನಮ್ಮ ಶಕ್ತಿ, ಸಮಯ, ಆರೋಗ್ಯ ಎಲ್ಲ ಕಳ್ಕೊಳ್ಳಲಾರ್ದ ಹಾಗೆ, ಆಮೇಲೆ ರೋಗ ಬರಲಾರ್ದ ಹಾಗೆ, ಆಮೇಲೆ ಕೆಟ್ಟ ಸಾವನ್ನು ಸಾಯೋ ಹಾಗೆ, ಐಸಿಯುನಲ್ಲಿ ಸಾಯುವ ಹಾಗೆ ಮಾಡ್ಕೊಳ್ಳೋದು ಬೇಡ. ನಾವು ನಮ್ಮ ಆರೋಗ್ಯವನ್ನು ನಮ್ಮ ಕೈಯಲ್ಲಿ ಇಟ್ಕೊಂಡು, ನಮ್ಮ ಸದ್ಗುಣಗಳನ್ನು ನಾವು ಚಿಕ್ಕವರಿದ್ದಾಗ ಅಥವಾ ಯುವಕರಿದ್ದಾಗ, ಸಾಧನೆಯ ಪ್ರಾರಂಭಾವಸ್ಥೆಯಲ್ಲಿ ಏನು ನಿರ್ಲಿಪ್ತ ಭಾವ ಇತ್ತೋ ಅದನ್ನ ಅಳವಡಿಸ್ಕೊಳ್ಳೋದಕ್ಕೆ, ಅಥವಾ ಮತ್ತೆ ರಿಮೆಂಬರ್ ಮಾಡ್ಕೊಳ್ಳೋದಕ್ಕೆ, ಮತ್ತೆ ಜ್ಞಾಪಿಸ್ಕೊಳ್ಳೋದಕ್ಕೆ ಸಾಧ್ಯ ಆದರೆ ಹಾಗೆ ಜ್ಞಾಪಿಸ್ಕೊಂಡು ಆನಂದದ ಬದುಕನ್ನು ಬದುಕೋದು. ಇಲ್ಲಿ ಅಪರಿಗ್ರಹದ ಉದ್ದೇಶ ಏನಂದ್ರೆ ಸಂತೋಷದ ಜೀವನ, ಆನಂದದ ಜೀವನ. ಆದರೆ ಯೋಗ ಸಿದ್ಧಿ ಸಾಧ್ಯ. ಬರೀ ನರಳುತ್ತಾ ಇದ್ರೆ, ಬರೀ ಆಸೆ ಇಟ್ಕೊಂಡಿದ್ರೆ, ಬರೀ ಕೊರಗ್ತಾ ಇದ್ರೆ ಯೋಗ ಸಿದ್ಧಿ ಸಾಧ್ಯ ಇಲ್ಲ. ಧ್ಯಾನ ಹತ್ತೋದಿಲ್ಲ. ಸಮಾಧಿ ಸ್ಥಿತಿ ಅಂತ ದೂರನೇ ಉಳಿತು. ಮಣ್ಣಲ್ಲಿ ಸಮಾಧಿ ಆಗ್ಬೋದು ಸತ್ ಮೇಲೆ, ಆದರೆ ಸಮಾಧಿ ಸ್ಥಿತಿ ಗಳಿಸ್ಕೊಳಕ್ಕಾಗಲ್ಲ. ಅದನ್ನು ಗಳಿಸ್ಕೋಬೇಕಂದ್ರೆ ಇದು ಎಲ್ಲದನ್ನು ಮಾಡಬೇಕು, ಮಾಡದಂತೆ ಇರಬೇಕು. ಗಳಿಸ್ಬೇಕು,
ಗಳಿಸದಂತೆ ಇರಬೇಕು. ಪರಮಾತ್ಮ ಯಾವಾಗ ಕೇಳ್ತಾನೋ, ಅಥವಾ ನೀನು ಇದಕ್ಕೆ ನಿಂದು ಮುಗೀತಪ್ಪ, ನೀನು ಇದನ್ನು ಬಿಡಬೇಕು, ಅದು ಬಾಡಿಗೆ ಮನೆ ಹಾಡು ಹೇಳ್ತಾರಲ್ಲ ಅವರು ಬಗೆಯಲಟ್ಟಿಯವರು, ದೇವರ ಮನೆ ಇದು ಈ ಜಗವೆಲ್ಲ. ಹಾಗೆ ಅವನು ಯಾವಾಗ ಬಿಡು ಅಂತ ಹೇಳ್ತಾನೆ ಬಾಡಿಗೆದಾರ, ಪರಮಾತ್ಮ, ನಾವು ಬಿಡಲಿಕ್ಕೆ ತಯಾರಿರಬೇಕು. ಅಲ್ಲಿ ಹೊಡೆದಾಡೋದು, ಬಡ್ದಾಡೋದು, ಕೊಲೆ, ಸುಲಿಗೆ ಇಂಥದ್ದಕ್ಕೆ ಹೋಗಬಾರದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.